ಹಾಯ್ ಫ್ರೆಂಡ್ಸ್, ಹೇಮರಘು ವ್ಲಾಗ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನೋಡಿ, ನಾನು ಇವತ್ತು ಇನ್ಸ್ಟಂಟಾಗಿ ಬೇಗ ರುಚಿಯಾಗಿ ಟೇಸ್ಟಿಯಾಗಿ ಮಟನ್ ಬಿರಿಯಾನಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇದೇನು ಕಷ್ಟನಿಲ್ಲ, ತುಂಬ ಸಿಂಪಲ್ಲಾಗಿ ಮಾಡೋದು. ಇದು ನಾನು ಒಂದು ಲೋಟ ಅಕ್ಕಿ ತೊಗೊಂಡಿದ್ದೀನಿ, 1/4 kg ಮಟನ್ ತೊಗೊಂಡಿದ್ದೀನಿ ಅಷ್ಟೇ. ಇದಕ್ಕೆ ಸ್ವಲ್ಪನೇ ಎಣ್ಣೆ ಹಾಕ್ತಾಯಿದ್ದೀನಿ, ಯಾಕೆಂದರೆ ಮಟನಲ್ಲಿ ಆಲ್ರೆಡಿ ಜಿಡ್ಡಿನ ಅಂಶ ಇರುತ್ತಲ್ವ. ಹಾಗಾಗಿ ನಾವು ಎಣ್ಣೆ ತುಪ್ಪ ಎಲ್ಲ ಜಾಸ್ತಿ ಯೂಸ್ ಮಾಡೋದು ಬೇಡ, ಅದರಲ್ಲೇ ಇರುತ್ತೆ. ಹಾಗಾಗಿ ಒಂದು 2-3 ಸ್ಪೂನ್ ಎಣ್ಣೆ ಹಾಕಿ ಮಾಮೂಲಿ ಪಲಾವ್ ಎಲೆ, ಚಕ್ಕೆ, ಲವಂಗ, ಮರಾಠಿ ಮೊಗ್ಗು, ಅನಾನಸು ಮತ್ತು ಸೋಂಪು, ಏಲಕ್ಕಿ ಎಲ್ಲ ಹಾಕ್ತಿದ್ದೀನಿ. ಎಲ್ಲ ಹಾಕಿ ಒಂದು 2 ಮೀಡಿಯಮ್ ಈರುಳ್ಳಿ ಹಾಕಿ ಫ್ರೈ ಮಾಡಿ, ಆಮೇಲೆ ಮಟನ್ ತೊಳೆದು ಇಟ್ಕೊಂಡಿದ್ನಲ್ಲ, ಒಂದು 1/4 kg ಮಟನ್ ಹಾಕ್ತಾಯಿದ್ದೀನಿ. ನೋಡಿ, ಮಟನ್ ಹಾಕಿ ಚೆನ್ನಾಗಿ ನಾವು ಫ್ರೈ ಮಾಡಬೇಕು, ಅದು ನೀರಿನ ಅಂಶ ಬಿಡೋ ತನಕ. ಆಮೇಲೆ ಅದಕ್ಕೆ ರುಬ್ಲಿಕ್ಕೆ ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಹಸಿಮೆಣಸಿನ್ಕಾಯಿ ಇಷ್ಟು ಹಾಕ್ಕೊಂಡಿದ್ದೀನಿ. ಒಂದು 4 ಹಸಿಮೆಣಸಿನ್ಕಾಯಿ ಹಾಕಿದ್ದೆ, ಒಂದು ಉಂಡೆ ಬೆಳ್ಳುಳ್ಳಿ ಹಾಕಿದ್ದೆ, 1 ಇಂಚು ಶುಂಠಿ ಹಾಕಿದ್ದೆ, ಚಕ್ಕೆ 1 ಇಂಚು, ಲವಂಗ ಒಂದು 3-4 ಹಾಕಿದ್ದೆ. ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಮತ್ತು ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಹಾಕೂ ಕೂಡ ಫ್ರೈ ಮಾಡಿದೆ. ಆಮೇಲೆ ಟೊಮೆಟೊ ಹಾಕಿ ಫ್ರೈ ಮಾಡಿದೆ. ಟೊಮೆಟೊನೂ ಕೂಡ 2 ಹಾಕಿದೆ, ಸಣ್ಣ ಸಣ್ಣದು. ಮತ್ತು ಉಪ್ಪು ಮತ್ತು ಅರಿಶಿನ ಹಾಕಿ ಚೆನ್ನಾಗಿ ಉರಿಬೇಕು, ಫ್ರೈ ಮಾಡಬೇಕು. ನೋಡಿ, ಎಣ್ಣೆ ಜಾಸ್ತಿ ಹಾಕಿಲ್ವಲ್ಲ, ಹಾಗಾಗಿ ಡ್ರೈ ಅನ್ನಿಸ್ತಾ ಇದೆ, ಬಟ್ ಆಮೇಲೆ ಅದೇ ಎಣ್ಣೆ ಬಿಟ್ಕೊಡುತ್ತೆ ಚೆನ್ನಾಗಿ. ಇದೆಲ್ಲ ಫ್ರೈ ಆದಮೇಲೆ ನಾವು ಪುಡಿಗಳು ಹಾಕಬೇಕು. ಚಿಲ್ಲಿ ಪೌಡರ್, ಮಾಮೂಲಿ ಧನಿಯಾ ಪುಡಿ ಎಲ್ಲನೂ ಹಾಕಿ, ಇವಾಗ ನಾವು 1 ಲೋಟ ಅಕ್ಕಿ ಹಾಕಿದ್ದೀನಿ ಅಂದರೆ ನಾನು 2 ಲೋಟ ನೀರು ಹಾಕ್ತೀನಿ ಅದಕ್ಕೆ. ಈಗ ಆಲ್ರೆಡಿ ನಾನು 1 ಲೋಟ ಇದಕ್ಕೆ ನೀರು ಹಾಕಿ ಕುಕ್ಕರ್ ಮುಚ್ಚಿ, ಯಾಕಂದರೆ ಮಟನ್ನು ಅಕ್ಕಿ ಒಟ್ಟಿಗೆ ಹಾಕ್ಬಿಟ್ರೆ ಮಟನ್ ಬೆಂದಿರಲ್ಲ. ಹಾಗಾಗಿ ನಾವೇನು ಮಾಡಬೇಕು ಅಂದರೆ ನೀರು ಮೊದಲೇ ಹಾಕಿ ಕುಕ್ಕರ್ ಮುಚ್ಚಿ ಒಂದು 3-4 ವಿಷಲ್ ಹೊಡಿಸ್ಬೇಕು. ಆಮೇಲೆ ಅಕ್ಕಿ ಹಾಕಿ ಮತ್ತೆ ಒಂದು ವಿಷಲ್ ಹೊಡಿಸ್ರಿ, ಮತ್ತು ಸೂಪರಾಗಿರುತ್ತೆ. ಮಟನ್ನು ಕೂಡ ಉಪ್ಪು ಹುಳಿ ಖಾರ ಎಲ್ಲ ಹಿಡಿದಿರುತ್ತೆ, ಮತ್ತು ಅಕ್ಕಿನೂ ಬೇಯುತ್ತೆ, ಮಟನ್ನು ಬೇಯುತ್ತೆ. ನೀವು ಮಟನ್ನು ಅಕ್ಕಿ ಒಟ್ಟಿಗೆ ಹಾಕಿ ಬೇಯಿಸಿದ್ರೆ ದಯವಿಟ್ಟು ಯಾರೋ ಹಾಗೆ ಮಾಡಿಬಿಡಿ, ಬೇಯಲ್ಲ. ಹಾಗಾಗಿ ಇಷ್ಟು ಹಾಕಿ ಕುಕ್ಕರ್ ಮುಚ್ಚಿ ಒಂದು 3-4 ವಿಷಲು. ಮಟನ್ ಹೇಗಿರುತ್ತೆ ಅದ್ರ ಮೇಲೆ ಡಿಪೆಂಡು. ಎಳೆದಾದರೆ ಒಂದು 2 ವಿಷಲ್ ಹೊಡಿಸಿ, ಎಲ್ಲ ಬಲ್ತಿದೆ ಅಂದರೆ 3-4 ವಿಷಲ್ ಹೊಡಿಸಿ. ಆಮೇಲೆ ತೆಗೆದು ನೋಡಿ, ಈ ಥರ ನೋಡಿ ಎಲ್ಲ ಎಣ್ಣೆ ಜಿಡ್ಡು ಹೇಗೆ ಬಿಟ್ಕೊಂಡಿದೆ ಅದರಲ್ಲಿ. ಅಷ್ಟೇ ಸಾಕು. ಅಷ್ಟಕ್ಕೆ ನಾನು ಒಂದು ಲೊಟ್ಟ ಅಕ್ಕಿ ತೊಳೆದು ಇಟ್ಕೊಂಡಿದ್ದೆ. ಮೊದಲೇ ನಾನು ಯಾವಾಗ ಅಡುಗೆ ಶುರು ಮಾಡಿದೆ ಹಾಗೆ ಫಸ್ಟ್ ಅಕ್ಕಿ ತೊಳೆದು ಇಟ್ಕೊಂಡ್ಬಿಡ್ತೀನಿ. ಹಾಕಿ ಅದಕ್ಕೆ ಮೊಸರು ಹಾಕಬೇಕು, ಒಂದು 2 ಸ್ಪೂನು. ಆವಾಗ ಒಂಥರ ಫ್ಲೇವರು ಬರುತ್ತೆ, ಮತ್ತು ಮಟನ್ ಕೂಡ ತುಂಬ ಸಾಫ್ಟ್ ಆಗುತ್ತೆ. ಇನ್ನೊಂದು ಸಲ ನಾವು ವಿಷಲ್ ಹೊಡಿಸ್ತೀವಿ, ಯಾಕಂದರೆ ಅಕ್ಕಿ ಬೇಯಬೇಕಲ್ವ. ಹಾಗಾಗಿ ಇನ್ನೊಂದು ವಿಷಲ್ ಕೂಗಿಸ್ಬೇಕು. ಈಗ ನಾವೇನು ಮಾಡಬೇಕು ಅಂದರೆ ಇದಕ್ಕೆ ಒಂದು 2 ಸ್ಪೂನ್ ಮೊಸರು ಹಾಕಿ, ಮತ್ತು ತೆಂಗಿನಕಾಯಿ ಹಾಲಾದರೂ ಹಾಕ್ಬೋದು, ಇಲ್ಲಾಂದರೆ ಅದು ಸೋಸಿನಾರು ಹಾಕ್ಬೋದು, ಇಲ್ಲ ಹಾಗೇನಾರು ಹಾಕ್ಬೋದು. ನಾನು ಅದನ್ನು ಸೋಸಿಲ್ಲ, ಹಾಗೆಯೇ ತೆಂಗಿನಕಾಯಿ ಒಂದು 2-3 ಸ್ಪೂನ್ ತೆಂಗಿನಕಾಯಿ ಹಾಕಿ ನೀರು ಹಾಕಿ ರುಬ್ಬಿ ನುಣ್ಣಗೆ ಹಾಕ್ತಾಯಿದ್ದೀನಿ. ಮತ್ತು ತುಂಬ ಚೆನ್ನಾಗಿರುತ್ತೆ. ಇದೊಂದು ಲಾಸ್ಟಲ್ಲಿ ಟಿಪ್ಸ್ ಇದೇನೆಂದರೆ, ತೆಂಗಿನಕಾಯಿ ಹಾಲು ಹಾಕಿದ್ರೆ ತುಂಬ ಫ್ಲೇವರ್ ಚೆನ್ನಾಗಿರುತ್ತೆ. ನಿಮಗೇನೋ ಇಷ್ಟ ಆಗಿಲ್ಲ ಅದು ನಾರು ಅಂತ ಹೇಳಿದ್ರೆ ಅದು ನೀವು ಕೂಡ ಫಿಲ್ಟ್ರ್ ಕೂಡ ಮಾಡಿ ಹಾಕ್ಬೋದು. ನಾನು ಹಾಗೆ ಹಾಕಿದ್ದೀನಿ, ತುಂಬ ಚೆನ್ನಾಗಿರುತ್ತೆ. ನೋಡಿ, ನಾವು ಹೋಟೆಲಲ್ಲಿ ತೊಗೊಂಡು ತಿನ್ನಬೇಕು ಅಂದರೆ ಒಂದು ಪ್ಲೇಟ್ಗೆ 250-300 ರೂಪಾಯಿ ಇರುತ್ತೆ ಮಟನ್ ಬಿರಿಯಾನಿ. ಬಟ್ ನೀವು ಮನೇಲಿ ಅಷ್ಟೇ ಖರ್ಚು ಮಾಡಿದ್ರೆ 3-4 ಜನ ಆರಾಮ್ಸೆ, ನಾವಿದು 3 ಜನ ತಿಂದ್ವು, ನೀಟಾಗಿ ಹೊಟ್ಟೆ ತುಂಬ ತಿಂದ್ವು. ತುಂಬ ಚೆನ್ನಾಗಿರುತ್ತೆ, ಹೈಜೀನ್ ಆಗಿರುತ್ತೆ, ಮತ್ತು ಹೋಮ್ ಮೇಡ್ ಅಲ್ವಾ, ತುಂಬ ಚೆನ್ನಾಗಿರುತ್ತೆ. ನಾವು ಕಣ್ಣಿಂದ ನಾವು ಮಟನ್ ತೊಗೊಂಬಂದು ನಾವು ಮನೇಲಿ ತೊಳೆದು ನಾವೇ ಮಾಡ್ತೀವಿ ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಚಿಕನ್ ಬಿರಿಯಾನಿ ಏನೋ ಈಸಿ, ಇದನ್ನು ಹಾಗೆ. ಇದನ್ನೇನಪ್ಪ ಅಂದರೆ ಮಸಾಲೆ ಎಲ್ಲ ಹಾಕಿ ಒಂದು 3-4 ವಿಷಲ್ ಹೊಡಿಸಿ, ಆಮೇಲೆ ಅಕ್ಕಿ ಹಾಕಿ ಅದಕ್ಕೆ ನಾವು ಇನ್ನೊಂದು ಲೋಟ ನೀರು ಹಾಕಿರ್ತೀವಲ್ವ ಮೊದಲೇ, ಆಮೇಲೆ ಇನ್ನೊಂದು ಲೋಟ ಕಾಯಿ ಹಾಲು, ಮೊಸರು, ಇನ್ನೊಂದು ಸ್ವಲ್ಪ ನೀರು ಎಲ್ಲ ಸೇರಿಸಿ ನಾವು 2 ಲೋಟ ಬರಬೇಕು. 1 ಲೋಟ ಅಕ್ಕಿಗೆ 2 ಲೋಟ ನೀರು ಬರೋಂಗೆ ಸಮ ಮಾಡಿ ಹಾಕಿ ಕೂಗಿಸಿದ್ರೆ, ಒಂದು ವಿಷಲ್ ಕೂಗಿಸ್ರೆ ಮತ್ತು ಸೂಪರಾಗಿರುತ್ತೆ. ಉದುದ್ರವಾಗಿ ಆಗಿತ್ತು ಅನ್ನ, ಮಟನೆಲ್ಲ ಸೂಪರಾಗಿ ಬೆಂದಿತ್ತು. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು. ನೀವು ಮಾಡಿ ಆವಾಗ ಗೊತ್ತಾಗುತ್ತೆ ನಿಮಗೆ, ನಾವು ಹೇಳೋದಕ್ಕೂ. ನೋಡಿ ಎಷ್ಟು ಉದುದ್ರವಾಗಿದೆ ಅಕ್ಕಿ, ಮತ್ತು ಮಟನ್ ಮಾತ್ರ ಎಲ್ಲ ಬೆಂದು ಪೀಸ್ ಆಗಿತ್ತು, ಯಾಕಂದರೆ ಮಟನ್ ಬೆಂದಿದೆ ತಾನೇ ಚೆನ್ನಾಗಿರುತ್ತೆ. ಈ ಥರ ಒಂದ್ಸಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ಓಕೆ, ಥ್ಯಾಂಕ್ ಯು, ಬಾಯ್ ಫ್ರೆಂಡ್ಸ್.